2024 ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಆಲ್ 6 ಮಂತ್ಸ್ ಕಳೆದುಬಿಟ್ಟಿದ್ದೀವಿ. ಎಲ್ಲ ಇಂಡಸ್ಟ್ರಿಯಲ್ಲೂ ಹೇಳ್ಕೊಳ್ಳೋವಂಥ ಮೂವೀಸ್ ಬಂದಿದ್ದಾವೆ. ತೆಲುಗು ಇಂಡಸ್ಟ್ರಿ ಕಡೆಯಿಂದ ಜನವರಿ ಸ್ಟಾರ್ಟಿಂಗಲ್ಲೇ ಹನುಮಾನ್ ಅಂತ ಮೂವಿ ಬಂತು. ಅದು ಪ್ಯಾನ್ ಇಂಡಿಯಾದ ಲೆವೆಲ್ ಇಟ್ಟಾಯಿತು. ಮಲಯಾಳಮಲ್ಲಿ ಮಂಜುಮಲ್ ಬಾಯ್ಸು, ಆವೇಶಂ, ಪ್ರೇಮಲು. ತಮಿಳು ಇಂಡಸ್ಟ್ರಿ ಕಡೆಯಿಂದನೂ ಒಳ್ಳೊಳ್ಳೆ ಮೂವೀಸು ಬಂದಿದ್ದಾವೆ. ಬಟ್ ಆದರೆ ಕನ್ನಡ ಇಂಡಸ್ಟ್ರಿಗೆ ಕಂಪೇರ್ ಮಾಡಿಕೊಂಡೆ ಆ ರೇಂಜಲ್ಲಿ ಹೇಳ್ಕೊಳ್ಳೋ ಮೂವಿ ಅಂತ ಏನೂ ಬಂದಿಲ್ಲ ಅಂತಲೇ ನನಗೆ ಅನಿಸ್ತು. ಆದರೆ ಕನ್ನಡದಲ್ಲಿ ಈ ಸತಿ ಹೊಸದಾಗಿ ಒಂದು ಎಕ್ಸ್ಪೆರಿಮೆಂಟ್ ಮೂವಿ ಬಂದಿದೆ. ಆ ಮೂವಿನೇ ಬ್ಲಿಂಕು. ಈ ಬ್ಲಿಂಕ್ ಮೂವಿ ಡೈರೆಕ್ಟ್ರ್ ಬಂದುಬಿಟ್ಟು ಶ್ರೀನಿಧಿ ಬೆಂಗಳೂರು ಅಂತ ಅವ್ರ ಹೆಸರು. ಅವರು ಆ್ಯಕ್ಚುಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕನ್ನಡ ಸಿನಿಮಾಗಳ ರಿವ್ಯೂಸ್ ಹೇಳ್ಕೊಂಡು ಫೇಮಸ್ ಆಗಿದ್ದರು. ಬಟ್ ಇವಾಗ ಅವರೇ ಒಂದು ಹೊಸ ಕತೆ ಬರೆದು ಅದನ್ನು ಡೈರೆಕ್ಷನ್ ಮಾಡವ್ರೆ. ಇದು ನಿಜವಾಗ್ಲೂ ಒಂದು ಹಾಲಿವುಡ್ ರೇಂಜಲ್ಲಿ ಮೇಕಿಂಗ್ ಮಾಡವ್ರೆ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಪ್ಲೇ ಆಗಿರಲಿ, ಅಂದರೆ ಹಾಲಿವುಡ್ ಮೂವೀಸ್ ನೋಡಿ ಇನ್ಸ್ಪೈರ್ ಆಗಿ ಬರೆದ್ರು ಕೂಡ ಒಂಥರ ತುಂಬ ಚೆನ್ನಾಗೈತೆ ಮೂವಿ. ಡಿಫ್ರೆಂಟ್ ಜೋನರಲ್ಲಿ ಮೂವಿ ಮಾಡಿದ್ದಾರೆ. ಎಲ್ಲ ಮೂವಿ ಕೇಳ್ತಾರ ರೆಗ್ಯುಲರ್ ಆಗಿಲ್ಲ. ತುಂಬ ಚೆನ್ನಾಗಿ ಮೂಡಿ ಬಂದೈತೆ ಮೂವಿ. ಅಷ್ಟು ಈಸಿಯಾಗಿ ಇದು ಅರ್ಥ ಆಗೋಂಥ ಮೂವಿ ಅಲ್ಲ. ಸ್ವಲ್ಪ ಸಮಯ ಕೊಟ್ಟು ಅರ್ಥ ಮಾಡಿಕೊಂಡು ನೋಡಬೇಕಿಂತ ಮೂವಿನ. ಈ ಬ್ಲಿಂಕ್ ಸಿನಿಮಾ ಮೈನ್ ಪ್ಲಾಟ್ ಬಂದುಬಿಟ್ಟು ಟೈಮ್ ಟ್ರಾವೆಲ್ ಬಗ್ಗೆ ಸುತ್ತಾಡುತ್ತೆ. ಅಂದರೆ ಒಂದು ಮನುಷ್ಯ ಫ್ಯೂಚರ್ ಅಥವಾ ಪಾಸ್ಟ್ಗೆ ಹೇಗೆ ಹೋಗಿ ಬರ್ಬೋದು ಅನ್ನೋದನ್ನು ಬೇಸ್ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದ ಪ್ರಮುಖ ಪಾತ್ರಧಾರಿ ಬಂದರೆ ಮೈನ್ ಹೀರೋ ಬಂದು ದಿಯಾ ಫೇಮ್ ದೀಕ್ಷಿತ್ ಶೆಟ್ಟಿ. ಅವರು ತಮ್ಮ ಪಾತ್ರಕ್ಕೆ 200% ನ್ಯಾಯವನ್ನು ಒದಗಿಸಿದ್ದಾರೆ. ತುಂಬ ಅವರ ಅಭಿನಯ ಆಗಿರಲಿ, ಕೆಲವು ಡಿಪ್ರೆಷನ್ ಸೀನ್ಸು ಅವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಚೈತ್ರ ಜೆ ಆಚಾರ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಮತ್ತೆ ಕೆಲವು ಹಿರಿಯ ಪಾತ್ರಧಾರಿಗಳು ಇರ್ತಾರೆ. ಇನ್ನು ಈ ಬ್ಲಿಂಕ್ ಚಿತ್ರವನ್ನು ಜನನಿ ಪಿಕ್ಚರ್ಸ್ ನಿರ್ಮಿಸಿದ್ದು, ಈ ಚಿತ್ರಕ್ಕೆ ಪ್ರಸನ್ನ ಕುಮಾರ್ MS ಅವರ ಸಂಗೀತ ನಿರ್ದೇಶನವಿದೆ. ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡು ಎಲ್ಲವೂ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದೀವಿ. ಇದು ನನ್ನ ವರ್ಷನ್ ಆಫ್ ರೇಟಿಂಗ್ ಬಂದುಬಿಟ್ಟು ಈ ಮೂವಿಗೆ 4/5 ಕೊಡ್ತೀನಿ. ಯಾಕಂದರೆ ಇವಾಗ ರೆಗ್ಯುಲರಾಗಿ ಮೂವಿ ನೋಡೋವಂಥವ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಮೂವೀಸ್ನ ನೋಡೋರ ಸಂಖ್ಯೆನೇ ಹೆಚ್ಚಾಗೈತೆ. ಆ ರೀತಿ ಕನ್ನಡ ಇಂಡಸ್ಟ್ರಿ ಕಡೆಯಿಂದ ಈ ಬ್ಲಿಂಕ್ ಅನ್ನೋದು ಒಂಥರ ಎಕ್ಸ್ಪೆರಿಮೆಂಟಲ್ ಮೂವಿ. ಬಟ್ ಇದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗೈತೆ ಮೂವಿ. ಎಲ್ಲೂ ಬೋರ್ ಅನಿಸಲ್ಲ. ತುಂಬ ತಿಳ್ಕೊತೀವಿ ಇಂಥ ಮೂವಿ ನೋಡಿದ್ರೆ. ಓವರಲ್ಲಿ ವರ್ತ್ ವಾಚಿಂಗ್ ಮೂವಿ ಅಂತಲೇ ಹೇಳ್ತೀನಿ. ಎಲ್ಲೋ ನಿಮ್ಮ ಟೈಮ್ ವೇಸ್ಟ್ ಆಯಿತು ಅನ್ನೋ ಫೀಲಿಂಗ್ ಅಂತೂ ಬರಲ್ಲ. ನೀವು ಈ ಸಿನಿಮಾ ನೋಡದೇ ಇದ್ದರೆ ಖಂಡಿತವಾಗಿಯೂ ನೋಡಿ. ಅಮೆಝಾನ್ ಪ್ರೈಮಲ್ಲಿ ಅವೈಲೇಬಲ್ ಐತೆ. ನೀವು ಆಲ್ರೆಡಿ ಈ ಮೂವಿ ನೋಡಿದರೆ ನಿಮಗೆ ಈ ಮೂವಿ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ.